ಕಾಂತಾರನೇ ಸೇಮ್ ಚೆನ್ನಾಗಿ ಸ್ಮೆಲ್ ಟು ಪಾರ್ಟ್ ವೇಟಿಂಗು ಅಷ್ಟೇ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ, ಬಟ್ ಮ್ಯೂಸಿಕ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿ ಬಂದಿದೆ. ಬಟ್ ಅದು ಡಾಟ್ನ ಚೆನ್ನಾಗಿ ಮ್ಯಾಚ್ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇ. ಎಲ್ಲೂ ಡ್ರ್ಯಾಗ್ ಮಾಡಿಲ್ಲ, ಲೈಕ್ ಫಾರ್ ಕಂಟಿನ್ಯೂಸ್ ಆಗೇನೆ ತುಂಬ ಚೆನ್ನಾಗೇ ಬಂದಿದೆ. ಐ ಲೈಕ್ ಇಟ್. ಫಸ್ಟ್ ಟೈಮ್ ನಾನು ರಿವ್ಯೂ ಕೊಡ್ತಾ ಇದ್ದೀನಿ. ನಾನು ಇಷ್ಟು ಸುಮಾರು ಫಿಲಮ್ ನೋಡಿದ್ದೀನಿ, ಯಾವತ್ತೂ ರಿವ್ಯೂ ಕೊಟ್ಟಿಲ್ಲ. ತುಂಬ ಚೆನ್ನಾಗಿದೆ. ಒಂದು ಹೀರೋ ಇಲ್ಲದೇನೋ ಒಂದು ಹೀರೋಯಿನ್ ಇಟ್ಕೊಂಡು ಯಾವ ಥರ ಫಿಲಮ್ ಮಾಡಬೇಕು ಅಂತ ಮಾಡಿದ್ದಾರೆ. ಅಲ್ಟಿಮೇಟ್ ಆಗಿದೆ. ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ನೋಡ್ಬೋದು. ಸಾಂಗ್ಗಳಂತೂ ಅಲ್ಟಿಮೇಟು. ಪ್ರತಿಯೊಂದು ಇಂಗ್ಲೀಷ್ ಸಾಂಗ್ ಆಗಿರ್ಬೋದು, ಆಮೇಲೆ ಕ್ಲೈಮ್ಯಾಕ್ಸ್ ಸಾಂಗ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಎಲ್ಲರೂ ಫ್ಯಾಮಿಲಿ ಜೊತೆನೇ ಬಂದು ನೋಡಿ. ಆಮೇಲೆ ಈಗಿನ ಸೈಬರ್ ಕ್ರೈಮಿಂದ ಯಾವ್ಯಾವ ರೀತಿ ಫೇಸ್ ಆಗುತ್ತೆ, ಏನೇನಿರುತ್ತೆ, ಆಮೇಲೆ ಎರಡೇ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಇನ್ವೆಂಟ್ ಮಾಡಿದ್ದಾರೆ. ಆ ಥರದ್ದೆಲ್ಲ ಫ್ಯೂಚರಲ್ಲಿ ಇನ್ನೂ ಬರಬೇಕು. ಈಗೇನು ಸಿನಿಮಾದಲ್ಲಿ ತೋರಿಸಿರೋದು ಅದನ್ನು ರಿಯಲಾಗಿ ಇಂಪ್ಲಿಮೆಂಟ್ ಆಯಿತು ಅಂತಂದರೆ ಯಾವುದೇ ರೀತಿ ಸೈಬರ್ ಕ್ರೈಮ್ ಆಗಲಿ ಮತ್ತೊಂದಾಗಲಿ ಏನೂ ಆಗೋಲ್ಲ. ಒಂದು ಹೆಣ್ಣಾಗಿ ಹೇಗೆ ಸೈಬರ್ ಕ್ರೈಮ್ನ ಕಾಂಪೀಟ್ ಮಾಡಿಬಿಟ್ಟು ಎದುರಿಸ್ತಾರೆ, ಮತ್ತು ಸೈಬರ್ ಕ್ರೈಮಿಂದ ಏನೇನು ಆಗ್ತಿದೆ, ಒಂದು OTP ಮೆಸೇಜು ಕ್ಲಿಕ್ಕಿಂದ ಏನೇನು ತೊಂದರೆಗಳಾಗ್ತಿದೆ ಅದನ್ನೆಲ್ಲನೂ ಕೂಡ ಚೆನ್ನಾಗಿ ತೋರಿಸಿದ್ದಾರೆ. ಸೂಪರ್ ಆಗಿತ್ತು. ಮತ್ತು ಹೊಸ ಪ್ರಯತ್ನ ನೋಡ್ಬೋದು. ಮೂವಿಯಲ್ಲಿ ಈಗ ಪ್ರಸ್ತುತವಾಗಿ ನಡೀತಾ ಇದ್ದಿಲ್ಲ ಸೈಬರ್ ಕ್ರೈಮ್, ಅದ್ರ ಬಗ್ಗೆ ಹೇಳಿದ್ದಾರೆ. ತುಂಬ ಚೆನ್ನಾಗಿದೆ ಬ್ರೋ. ಅದೇ ಫ್ರೆಂಡ್ಶಿಪ್ನ ನಂಬೇಡ್ದು. ನಮ್ಮೂರು ಅಂದರೆ ನಮ್ಮ ಜೊತೆ ಯಾರು ಇರ್ತಾರೆ ಹುಡುಗರು, ನಂಬಿಕೆ ಇಕ್ಕಿ ಫ್ರೆಂಡ್ಶಿಪ್ ಮಾಡಬೇಕು. ಮನೆಯವ್ರು ಏನು ಮಾತು ಹೇಳ್ತಾರೆ ನೋಡ್ಕೊಂಡು ಫ್ರೆಂಡ್ಶಿಪ್ ಮಾಡಬೇಕು. ತುಂಬ ಚೆನ್ನಾಗಿದೆ ಸರ್. ಈಗಿನ ಜನ್ರೇಷನಲ್ಲಿ ಸೈಬರ್ ಕ್ರೈಮ್ ತುಂಬ ಆಗ್ತಿದೆ. ನಾವು ಅದರಿಂದ ತುಂಬ ಕಲಿಯೋದಿದೆ. ಅಚ್ಯುತಾವತಾರ ಫಿಲಮಲ್ಲಿ ಇವಾಗ ನಾವು ಏನಾದರೂ ಕಾಲ್ಸಲ್ಲಿ ಇರ್ಬೋದು, ಇಲ್ಲ ಏನಾದರೂ ಒಂದು ಯಾವುದೋ ಒಂದು ಇದರಲ್ಲಿ ನಾವು ಅದನ್ನ ಲಿಂಕ್ನ ಕ್ಲಿಕ್ ಮಾಡಿಬಿಡ್ತೀವಿ. ಅದನ್ನು ಕ್ಲಿಕ್ ಮಾಡಿದಾಗ ನಾವೆಲ್ಲ ಕಳ್ಕೊಂಬಿಡ್ತೀವಿ ಅಂತ ಅಲ್ಲಿ ನಾವು ಸೂಸೈಡ್ ಮಾಡ್ಕೊಳ್ಳೋದಿರ್ಬೋದು, ಇಲ್ಲ ಏನೋ ಒಂದು ಮಾಡೋಕ್ಕೆ ಹೋಗ್ಬಾರ್ದು. ನಾವಿಂದ ಓವರ್ಕಮ್ ಮಾಡಬೇಕು. ಎಲ್ಲನೂ ಬ್ರೇವ್ ಆಗಿದ್ದು ನಾವು ಅದರಿಂದ ಓವರ್ಕಮ್ ಮಾಡಬೇಕು. ಅಚ್ಯುತಾವತಾರ ಟೀಮ್ಗೆ ನಾನು ಕಂಗ್ರಾಟ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ ಮೂವಿ. ಎಲ್ಲರೂ ಬಂದು ವಾಚ್ ಮಾಡಿ. ದ ಮೂವಿ ಇಟ್ಸ್ ವೆರಿ ಇನ್ಫಾರ್ಮೇಟಿವ್ ಆ್ಯಂಡ್ ನಮಗೆ ಈಗ ಪ್ರೆಸೆಂಟ್ ಎಲ್ಲರಿಗೂ ಇನ್ಫಾರ್ಮೇಟಿವ್ ಇದೆ. ಆ್ಯಂಡ್ ನನಗೆ ಸಾಂಗ್ಸ್ ಮತ್ತು ದೈವಗಳ ಸೀನ್ಸ್ ಇಷ್ಟ ಆಯಿತು. ಮಲಯಾಳಂನಲ್ಲಿ ಇದೇ ಥರ ಮೂವಿ ಬರ್ತಾ ಇಲ್ಲಿ, ಕನ್ನಡದಲ್ಲಿ ಕೂಡ ಡಬ್ ಆಗಲಿ. ಥ್ಯಾಂಕ್ ಯು ಸರ್. ಮ್ಯೂಸಿಕ್ ಚೆನ್ನಾಗಿದೆ ಆ್ಯಂಡ್ ಇಟ್ಸ್ ನೈಸ್ ಮೂವಿ. ಸ್ಟೋರಿ ಚೆನ್ನಾಗಿದೆ. ಚೆನ್ನಾಗಿತ್ತು. ಫ್ಯಾಮಿಲಿ ನೋಡ್ಬೋದು. ಈಗಿನ ಗಂಡು ಮಕ್ಕಳು ಹೇಗೆ ಮುಂದುವರಿಬೇಕು ಜನ್ರೇಷನಲ್ಲಿ ಅಂತ ತಿಳ್ಕೊಳ್ಳೋದನ್ನ ಅರ್ಥ ಮಾಡಿಸ್ತಾ ಇದ್ದಾರೆ. ಆಯಿತು. ಸಾಂಗ್ಸ್ ಇಷ್ಟ ಆಯಿತು ಮತ್ತು ಕ್ಲೈಮ್ಯಾಕ್ಸ್ ಇಷ್ಟ ಆಯಿತು. ಸ್ಟೋರಿ ಎಲ್ಲ ಚೆನ್ನಾಗಿತ್ತು. ಲಾಸ್ಟ್ ಸಾಂಗು ಎಲ್ಲ ಚೆನ್ನಾಗಿದೆ, ನೋಡ್ಬೋದು. ಲಾಸ್ಟ್ ಸಾಂಗ್ ಇಷ್ಟ ಆಯಿತು. ಸಸ್ಪೆನ್ಸ್ ಇದೆ ಫಿಲಮ್ಮು, ಚೆನ್ನಾಗಿದೆ. ಅದೇ ಏನೇ ಬಂದರೂ ಬ್ರೇವ್ ಆಗಿ ನಾವು ಫೇಸ್ ಮಾಡಬೇಕು ಅನ್ನೋದು ಮೂವಿಲಿದೆ. ಆ್ಯಂಡ್ ಓಕೆ, ಗುಡ್. ಹಾಂ ಹೌದು, ಅದನ್ನು ಏನೇ ಬಂದರೂ ನಾವು ಎದುರ್ಕೋಬಾರ್ದು, ಬ್ರೇವ್ ಆಗಿ ಫೇಸ್ ಮಾಡಬೇಕು. ಎಲ್ಲರೂ ನೋಡಲೇಬೇಕಾಗಿರೋ ಮೂವಿ ಇದು. ಎಲ್ಲರೂ ಎಷ್ಟು ಬ್ರೇವಿಂದ ಹೆಂಗೆ ಏನೇ ಸಿಚುಯೇಷನ್ ಬಂದು ಹ್ಯಾಂಡಲ್ ಮಾಡಬೇಕು ಅನ್ನೋದು ಚೆನ್ನಾಗಿದೆ. ಆಲ್ಮೋಸ್ಟ್ ವಾಚ್ ದಿಸ್ ಮೂವಿ. ಸೈಬರ್ ಕ್ರೈಮ್ ಬಗ್ಗೆ ನಾಲೆಜ್ ಸಿಗ್ತಾ? ಅಂಕಲ್, ಏನೇ ಗೊತ್ತಿಲ್ಲದೆ ನಾಲೆಜ್ ಇದ್ದರೆ ಏನು ಮಾಡಬಾರ್ದು. ಸ್ವಪ್ನಿಗೆ ನಾಲೆಜ್ ಇಟ್ಕೊಂಡು ಏನೇ ಮಾಡಿದ್ರು ಫೇಸ್ ಮಾಡ್ಕೊಂಡು ಮುಂದೆ ಹೋಗಬೇಕು ಅಂತ ಅಷ್ಟೇ. ಥ್ಯಾಂಕ್ ಯು. ಇವಾಗ ಕನ್ನಡದಿಂದ ಮಲಯಾಳಂ ಫಿಲಮ್ ಮಾಡಬೇಕು ಭಾರಿ ಕಷ್ಟ ಇದೆ ಇವಾಗ. ಆಮೇಲೆ ಅಪ್ಪ ಮಗನ ಡೈಲಾಗ್ ಚೆನ್ನಾಗಿದೆ. ಸಾಂಗ್ ಚೆನ್ನಾಗಿದೆ. ಸ್ಟೋರಿ ಚೆನ್ನಾಗಿದೆ, ಸಾಂಗ್ಸ್ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ. ಫ್ಯಾಮಿಲಿ ಫುಲ್ ಕೂತ್ಕೊಂಡು ಆರಾಮಾಗಿ ನೋಡ್ಬೋದು. ಚೆನ್ನಾಗಿದೆ ತುಂಬ ಮೂವಿ. ಎಲ್ಲರೂ ಬಂದು ನೋಡಿ, ಫ್ಯಾಮಿಲಿ ಮಕ್ಕಳನ್ನೆಲ್ಲ ಕರ್ಕೊಬಂದು ನೋಡಿ. ಮಕ್ಕಳಿಗೆ ಇನ್ಫಾರ್ಮೇಷನಲ್ಲಿ ಮೂವಿ ಮಾಡಿದ್ದಾರೆ. ಸ್ಟೋರಿ ಚೆನ್ನಾಗಿದೆ. ಈಗಿನ ನ್ಯೂತ್ಸು ಹೇಗೆ ದಾರಿ ತಪ್ಪಿದ್ದಾರೆ ಅಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ಲಾಸ್ಟ್ ಕ್ಲೈಮ್ಯಾಕ್ಸ್ ಸಾಂಗ್ ತುಂಬ ಚೆನ್ನಾಗಿದೆ. ಮತ್ತು ಹೆಣ್ಮಕ್ಳು ಇವಾಗ ಸಾಧನೆ ಮಾಡ್ತಿರೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೈಬರ್ ಕ್ರೈಮ್ ಬಗ್ಗೆ ತೋರಿಸಿದ್ದಾರೆ ಅಂತ ನಿಮಗೆ ಗೊತ್ತಾಗಿದೆ? ನಮಗೆ ಗೊತ್ತಾಯಿತು. ನಾವು ಇವಾಗ ಮಕ್ಳಿಗೆ ಊಟ ಮಾಡಿಸ್ಬೇಕಾದ್ರೆ ಫೋನ್ ಕೊಟ್ಟು ಮಾಡಿಸೋದು, ಮತ್ತು ನಾವೇನಾದರೂ ಕೆಲಸ ಮಾಡಬೇಕಾದ್ರೆ ಮಕ್ಳ ಕೈ ಫೋನ್ ಕೊಟ್ಟು ನಾವೇನೋ ಮಾಡ್ತಾ ಇರ್ತೀವಿ. ಇವಾಗ ನಮಗೂ ಒಂದು ಐಡಿಯಾ ಬಂದಾಗಾಯಿತು. ಹೀಗೆಲ್ಲ ಇದೆ, ಹೀಗೆಲ್ಲ ಆಗುತ್ತೆ ಅಂತ ತಿಳ್ಕೊಂಡ್ವಿ. ಚೆನ್ನಾಗಿ ತೋರಿಸಿದ್ದಾರೆ ಸ್ಟೋರಿನ. ಸರ್ ತುಂಬ ಚೆನ್ನಾಗಿದೆ ಮೂವಿ. ಸೊ ಮೂವಿ ಏನಂತ ಹೇಳಿದ್ರೆ, ಈಗ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ತುಂಬ ಚೆನ್ನಾಗಿದೆ. ಒಂದೊಂದು ಮ್ಯೂಸಿಕಲ್ಲೂ ನಿಮಗೆ ಒಂದು ಗೂಸ್ ಬಂಪ್ಸ್ ಬರುತ್ತೆ. ಆ ಥರ ಒಂದು ಸಿನಿಮಾದಲ್ಲಿದೆ. ಅದರೊಳಗೂ 2 ನಿಮಗೆ ಮೆಸೇಜಸ್ ಬರುತ್ತೆ ಇದರಲ್ಲಿ. ಸೊ ಮೇನಾಗಿ ಸ್ಕ್ಯಾಮ್ ಯಾವ ರೀತಿಲಿ ಬೇಕಾದ್ರೆ ಆಗ್ಬೋದು. ಸೊ ಒಂದು ಮೆಸೇಜ್ ಬರುತ್ತೆ, ಸಡನ್ನಾಗಿ ನಮ್ಮ ಮಕ್ಳುಗಳ ಕೈಯಲ್ಲೆಲ್ಲ ಮೊಬೈಲ್ ಕೊಟ್ಟಾಗ ಆ ಥರ ಏನೇನಾಗೋ ಚಾನ್ಸಸ್ ಇರುತ್ತೆ ಅನ್ನೋದು. ಸೊ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋ ಅನುಭವ ಕೂಡ ಆಗಿರುತ್ತೆ ನಿಮಗೆ. ಸೊ ಸ್ಕ್ಯಾಮಿಂದ ನಾವು ಯಾವ ರೀತಿಯಲ್ಲಿ ನಾವು ಒಂದು ಪ್ರಿಕಾಷನ್ ತೊಗೋಬೇಕು ಅನ್ನೋದು ಈ ಸಿನಿಮಾದಲ್ಲಿದೆ. ಸೊ ಅದರ ನಂತರ ನೆಕ್ಸ್ಟ್ ಫ್ರೆಂಡ್ಸ್ನ ನಾವು ಯಾವ ರೀತಿಯಲ್ಲಿ ಸೆಲೆಕ್ಷನ್ ಮಾಡಬೇಕು, ಸೊ ಯಾವ ಥರ ಇರುತ್ತೆ. ಸೊ ಯಾಕಂದರೆ ಫ್ರೆಂಡ್ಸಿಂದ ನಾವು ಒಳ್ಳೆಯದನ್ನು ಪಡಿಬೋದು, ಕೆಟ್ಟದನ್ನು ಪಡಿಬೋದು. ಸೊ ನಮ್ಮ ಸೆಲೆಕ್ಷನಲ್ಲಿ ಫ್ರೆಂಡ್ಸ್ ಇರ್ತಾರೆ. ಸೊ ಏನನ್ನು ನಾವು ಮಾಡಬೇಕಂತ ಹೇಳಿದ್ರು ಹುಷಾರಾಗಿ ಜಾಗರೂಕತೆಯಿಂದ ಮಾಡಬೇಕು. ಸೊ ಅನ್ನೋದು ಒಂದು ಫ್ರೆಂಡ್ಸ್ ಬಗ್ಗೆ ಒಂದು ಒಳ್ಳೆ ಮೆಸೇಜಸ್ ಇದೆ. ಸೊ ಹಾಗೆ ಈ ಸಿನಿಮಾ ಅಂತ ಅದರೊಳಗೂ ಕನ್ನಡದವರು ಹೋಗಿ ಮಲಯಾಳಂ ಸಿನಿಮಾ ಮಾಡಿದ್ದಾರೆ. ಸೊ ಅದಕ್ಕೆ ನಾವೆಲ್ಲ ಸಪೋರ್ಟ್ ಮಾಡಲೇಬೇಕು.